ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂದರೆ ಅದರಲ್ಲಿ ಪ್ರಮುಖವಾಗಿ ವಿಜಯಪುರ ನಗರದ ಬಸ್ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮ ಜೊತೆಗೆ ಇನ್ನು ಮೂರ್ತಿ ಏನಿದೆ ಅದರ ಅನಾವರಣ ಕಾರ್ಯಕ್ರಮಕ್ಕೆ ಜನವರಿ 9ರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಬರಲಿಕ್ಕೆ ವಿರೋಧ ಕೂಡ ವ್ಯಕ್ತವಾಗಿರುವಂಥದ್ದು. ಏನಂದರೆ ಪ್ರಮುಖವಾಗಿ ಕಳೆದ ಒಂದು ಟು ಎ ಮೀಸಲಾತಿಗೆ ಏನು ಪಂಚಮಸಾಲಿ ಸಮಾಜದ ಹೋರಾಟ ನಡೆಯಿತು, ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು. ಅದಕ್ಕೆ ಪ್ರಮುಖ ಕಾರಣ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕಾಗಿ ಈಗ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಸಲ್ಲಿಸಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಈ ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಪಂಚಮಸಾಲಿ ಸಮಾಜದ ಮುಖಂಡರು ಈಗಾಗಲೇ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಕೊಡಲು ಕೂಡ ಈಗಾಗಲೇ ಮುಂದಾಗಿರುವುದು. ಅಂದರೆ 9ನೇ ತಾರೀಕು ಅಂದರೆ ಜನವರಿ 9ನೇ ತಾರೀಕು ಈಗಾಗಲೇ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಈಗೆಲ್ಲ ಸಕಲ ಸಿದ್ಧತೆ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ವಿಜಯಪುರ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮ ಹೆಸರನ್ನು ಇಡುವುದು, ಜೊತೆಗೆ ಏನು ಕೇಂದ್ರೀಯ ಬಸ್ ನಿಲ್ದಾಣ ಮುಂದುಗಡೆ ಇರ್ತಕ್ಕಂಥ ಮೂರ್ತಿಯನ್ನು ಅನಾವರಣ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ರೀತಿ ಸಿದ್ಧತೆ ನಡೆದಿದೆ. ಈ ಒಂದು ಸಿದ್ಧತೆ ಮಧ್ಯೆಯೂ ಕೂಡ ಈಗ ಸಿದ್ದರಾಮಯ್ಯನವರಿಂದ ಉದ್ಘಾಟನೆ ಆಗಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿನ ಮುಖಂಡರನ್ನು ಮಾತನಾಡಿಸೋಣ. ಸರ್, ಈಗ ಸಿದ್ದರಾಮಯ್ಯವ್ರನ್ನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಇದೇ ಇಲ್ಲ, ಈ 2A ಮೀಸಲಾತಿ ಹೋರಾಟದಲ್ಲಿ ಲಾಠಿ ಚಾರ್ಜ್ ಮಾಡಿ ಮನಸ್ಸು ಹೆಚ್ಚಾಗಿ ನಮ್ಮ ಸಮಾಜಕ್ಕೆ ಗಾಯ ಮಾಡಿದ್ದಾರೆ, ಮನಸ್ಸಿಗೆ ನೋವು ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾವು ಅವರನ್ನು ವಿರೋಧ ಮಾಡ್ತೀವಿ. ಯಾಕಂದರೆ ನಮ್ಮ ಸಮಾಜ 2A ಮೀಸಲಾತಿ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ 2A ಮೀಸಲಾತಿಗೆ ಸುಮಾರು 5 ವರ್ಷಗಳಿಂದ ನಾವು ನಿರಂತರ ಹೋರಾಟ ಮಾಡ್ತಾಯಿದ್ವಿ ಸಮಾಜ ಬಾಂಧವರು. ಆ ಒಂದು ದೃಷ್ಟಿ ನೋಡಿದಾಗ ಸಿದ್ದರಾಮಯ್ಯನವರು ಸದನದಲ್ಲಿ ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ. ಯಾಕಂದರೆ ಯಾವುದೇ ಸಮಾಜಕ್ಕೆ ಸ್ಪಂದನ ಮಾಡುವಂಥ ಒಬ್ಬ ಮುಖ್ಯಮಂತ್ರಿ ತಮ್ಮ ಎಲ್ಲ ಸಮಾಜವನ್ನು ಪರಿಗಣಿಸಬೇಕು. ಕೆಳಗಿಳಿಸುವಂಥ ಸಂವಿಧಾನದಲ್ಲಿ ಯಾವುದೇ ಒಂದು ಕಾನೂನಿನಲ್ಲಿ ಇಲ್ಲ. ಆ ದೃಷ್ಟಿಕೋನ ಇಟ್ಟುಕೊಂಡು ಮಾನ್ಯ ಸಿದ್ದರಾಮಯ್ಯನವ್ರನ್ನ ನಾವು ವಿರೋಧಿಸೋದಂದ್ರೇನು, ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ಮನಸೋ ಇಚ್ಛೆವಾಗಿ ಆ ಆಡಳಿತದಲ್ಲಿ ಒಂದು ದುರುಪಯೋಗ ಮಾಡಿಕೊಂಡು ನಮ್ಮ ಸಮಾಜಕ್ಕೆ ಏನಪ್ಪ ಅಂತಂದ್ರೆ ಹಾನಿ ಮಾಡಿದ್ದಾರೆ. ಅದರ ದೃಷ್ಟಿಯಿಂದ ಅವರಿಂದ ಮೂರ್ತಿ ಅನಾವರಣ ಮಾಡೋದು ಅಷ್ಟು ಸೂಕ್ತವಲ್ಲ. ಯಾಕಂದ್ರೆ ಇಲ್ಲಿ ನಾವು ಸುಮಾರು ಸಮಾಜದ ಜನರು ಎಲ್ಲರೂ ಕೂಡಿಕೊಂಡು ಸುಮಾರು 2 ಕೋಟಿ ರೂಪಾಯಿ ನಾವು ಕಾಂಟ್ರಿಬ್ಯೂಷನ್ ಮಾಡಿ ಸಮಾಜದವ್ರು ನಿರ್ಮಾಣ ಮಾಡಿದ್ದೀವಿ. ಅದಕ್ಕೆ ಸಮಾಜಕ್ಕೆ ಏನಪ್ಪ ಅಂತಂದ್ರೆ ಅವ್ರು ಕೊಟ್ಟಿದ್ದೇನು ಸರ್ಕಾರದ ಸ್ಥಳ ಮಾತ್ರ. ಮತ್ತು MB ಪಾಟೀಲ್ ಏನದ ಮೊನ್ನೆ ರಾಣಿ ಚೆನ್ನಮ್ಮ ರಾಮಲಿಂಗಾರೆಡ್ಡಿಯವ್ರನ್ನ ಮುಖಾಂತರ ಬಸ್ ಸ್ಟ್ಯಾಂಡಿಗೆ ರಾಣಿ ಚೆನ್ನಮ್ಮ ಹೆಸರಿಡಲಿಕ್ಕೆ ಅದನ್ನು ಸ್ವಾಗತ ಮಾಡ್ತೀವಿ. ಆದರೆ ಮೂರ್ತಿ ಅನಾವರಣ ಮಾಡೋದು ಅಷ್ಟು ಸೂಕ್ತವಲ್ಲ. ಯಾಕಂದರೆ ಸಮಾಜ ಬಾಂಧವರು ಕೂಡಿಕೊಂಡು ಸುಮಾರು ಮೂರ್ತಿಗೆ ಏನದ ಸಾಕಷ್ಟು ಶ್ರಮಿಸ್ಯಾರ. ಆ ದೃಷ್ಟಿ ಇಟ್ಕೊಂಡು ನಮ್ಮ ಸಮಾಜಕ್ಕೆ ಅವಹೇಳನ ಮಾಡಿದಂಥ ವ್ಯಕ್ತಿಗಳಿಂದ ನಾವು ಮೂರ್ತಿ ಅನಾವರಣ ಮಾಡೋದಿಲ್ಲ. ಬೇರೆ ಯಾವುದೇ ಸಮಾಜ ಅದೇ ಸಮಾಜದ ಒಬ್ಬ ಕಡೆ ವ್ಯಕ್ತಿಯಿಂದ ಮಾಡಿದ್ರು ನಮ್ಮದೇನು ಅಭ್ಯಂತರ ಇಲ್ಲ. ಸರ್, ಈಗ ಸಿದ್ದರಾಮಯ್ಯವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ನಡೀಬೋದು. ಮತ್ತು ಯಾರಿಂದ ಉದ್ಘಾಟನೆ ಆಗ್ಬೇಕಂತ ಬೇರೆ ಅವ್ರನ್ನ ಬಿಟ್ಟು ಬೇರೆ ಯಾರೇ ಮಾಡಲಿ. ಯಾಕಂದ್ರೆ ಹೆಂಗಿದೆ, ಮನಸ್ಸಿಗೆ ಇಷ್ಟು ನೋವಾಗಿದೆ ಅಲ್ಲ, ಸಿದ್ದರಾಮಯ್ಯವರು ಓಪನ್ನಾಗಿ ಲಾಠಿ ಚಾರ್ಜ್ ಮಾಡ್ರತ್ ಹೇಳಿದವರು. ಅದೆಲ್ಲ ನಮಗೆ ಗೊತ್ತಿದೆ. ಯಾಕಂದ್ರೆ ನಾವು ವಿಧಾನಸೌಧ ಮುಂದೆ ಇದ್ದೇವೆ, ನಾವು ಲಾಠಿ ಚಾರ್ಜ್ ಮಾಡೋಕೆ ಅಲ್ಲೇ ಇದ್ದೇವೆ. ನಮಗೂ ಎಲ್ಲ ಏಟು ಬಿದ್ದಾವೆ. ಆದ್ರೆ ಒಬ್ಬ DSP ಇಟ್ಟು ಒಳ್ಳೆಯವರಿದ್ರು ಮೈಸೂರು ಕಡೆಯವರು. ಇಲ್ಲ ಸರ್, ಇನ್ನೂ ಹೆಚ್ಚಾಗುತ್ತೆ ಅಂತೇಳಿ ನಮ್ಮನ್ನ ಒಂದು ಅಲ್ಲಿ ರೋಡ್ ಇತ್ತು ರೀ, ಗಟಾರ, ಅದನ್ನು ದಾಟಿ ಆ ಕಡೆ ಅಟ್ಟನಕ್ಕೆ ಇವರಿಗೆಲ್ಲ ಏಟು ಬಿತ್ತು. ನಮ್ಮ ಗಂಗಶೆಟ್ಟಿ ಎತ್ತಿದ್ದಾರೆ ಅಧ್ಯಕ್ಷರು, ಅವರಿಗೆಲ್ಲ ಏಟು ಬಿತ್ತು ರೀ. ಅಂದ್ರೆ ಇದರ ಅರ್ಥ ಏನು ರೀ? ನಾವೇನಾದರೂ ಆ ರೀತಿ ದೌರ್ಜನ್ಯ ಮಾಡಿದ್ರೆ ಇದು ಮಾಡಿದ್ರೆ ಜೈ ಪಂಚಮಸಾಲಿ ಅಂತ ಘೋಷಣೆ ಕೂತ ಹೊಂಟಿದ್ದೇವೆ ನಾವು. ಅದ್ರ ಬದಲಿ ಅವ್ರು ಅಲ್ಲೇ ಬಂದು ಮನವಿ ತೊಗೋಬೋದಾಗಿತ್ತಲ್ಲ. ಪ್ರತಿಯೊಂದು ಅವಾಯ್ಡ್ ಮಾಡಿದ್ರು. ಸ್ಟೇಜಿಗೆ ಅವರ ಪರವಾಗಿ ಮಂತ್ರಿಗಳನ್ನ ಕಳಿಸಿದ್ರು, ಅಲ್ಲಿ ನಮಗೆ ಕನ್ಫ್ಯೂಸ್ ಮಾಡಿದರು. ಅಂದರೆ ಇದರ ಅರ್ಥ ಏನು ರೀ? ಅವ್ರಿಗೆ ನಮ್ಮ ಸಮಾಜದ ಮೇಲೆ ಸಮಾಜದಿಂದ ನಮ್ಮ ಸಮಾಜದ ಕೊಡುಗೆನಿದೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾರೆ. ಆದರೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಮತ್ತು ಯಾವಾಗ ಮಾತೆತ್ತಿದ್ರೆ ಪ್ರೆಸ್ ಮೀಟಲ್ಲಿ ಎಲ್ಲ ಸಮಾಜ ಒಂದತ್ತಾರೆ. ಬಟ್ ನಮ್ಮ ಸಮಾಜದ ಮ್ಯಾಗೆ ಯಾಕೆ ದೌರ್ಜನ್ಯ ಮಾಡಿದರು? ಮತ್ತು ಹಾಲುಮತದ ಸಮಾಜ ನಮ್ಮ ಮುಂದಿಗೆ ಭಾಳ ಒಳ್ಳೆಯದು. ಯಾಕಂದ್ರೆ ನಾವೆಲ್ಲ ರೈತ ಕುಟುಂಬದಿಂದ ಬಂದವರು. ಯಾಕಂದ್ರೆ ಭೇದ ಭಾವ ಇಲ್ಲ. ಬಟ್ ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡಿ ಈ ವಿಷಯದಲ್ಲಿ ತಾವು ಹಿಂಸರಿಬೇಕು. ಬೇರೆ ಯಾವುದೇ ವ್ಯಕ್ತಿ ಅದನ್ನು ಉದ್ಘಾಟನೆ ಮಾಡಲಿ. ಕಾರ್ಯಕ್ರಮಕ್ಕೆ ನಮಗೆ ಅಡ್ಡಿ ಮಾಡೋದಿಲ್ಲ ನಾವು. ಬೇರೆಯವ್ರು ಯಾರಾದರೂ ಮಾಡಲಿ, ಅವ್ರನ್ನ ಬಿಟ್ಟು ಮಾಡಲಿ ದಲಿತರು ಮಾಡಲಿ, ಎಲ್ಲ ಅವ್ರ ಸಮಾಜದವ್ರು ಬೇರೆಯವ್ರು ಮಾಡಲಿ, ಅವ್ರು ಮಾತ್ರ ಬೇಡ. ಇನ್ನೊಂದು ವೇಳೆ ಅವರು ಸರ್ಕಾರದಿಂದಲೇ ಕಾರ್ಯಕ್ರಮ ಮಾಡಿದ್ದಾರೆ ಅಥವಾ ಸಿದ್ದರಾಮಯ್ಯ ಬಂದು ಉದ್ಘಾಟನೆ ಮಾಡಿದ್ದಾರೆ, ನಿಮ್ಮ ಇರೋದು ನಾವು ತಟಸ್ಥಿರ್ತೀವಿ. ಇಲ್ಲಾಂದ್ರೆ ಕಪ್ಪು ಬಟ್ಟೆ ಕಟ್ಕೊಂಡು ಶಾಂತ ರೀತಿಯಿಂದ ನಾವು ಪ್ರತಿಭಟನೆ ಮಾಡ್ತೀವಿ. ಉಗ್ರವಾಗಿ ಅಲ್ಲ, ಯಾವಾಗಲೂ ಶಾಂತವಾಗಿ. ಯಾಕಂದ್ರೆ ನಮ್ಮ ಸಮಾಜ ಯಾವಾಗಲೂ ಶಾಂತ. ಮತ್ತು ನಮ್ಮದು ಕೊಡುಗೈ ದಾನಿಗಳ ಸಮಾಜ, ರೈತ ಸಮಾಜ ಯಾವಾಗಲೂ ಶಾಂತವಾಗಿ ಎಲ್ಲ ಸಮಾಜವನ್ನು ನಾವು ನಂಬಿ ಬದುಕೋರು. ಯಾಕಂದ್ರೆ ನಮ್ಮ ಸಮಾಜ ಹೆಂಗೆ ರೈತರು ಇರೋದ್ರಿಂದ ಎಲ್ಲ ಸಮಾಜದವ್ರು ನಮ್ಮ ಹೊಲಕ್ಕೆ ಬರ್ತಾರೆ. ನಾವು ಭೇದ ಭಾವ ಇಲ್ಲ. ಅದಕ್ಕೆ ನಮ್ಮ ಒಂದು ವಿನಂತಿ, ಅವ್ರು ಬಿಟ್ಟು ಬೇರೆ ಅವ್ರು ಮಾಡಲಿ ಅಂತ. ಇವನು MB ಪಾಟೀಲ್ ಸರ್ ಭಾಳ ಒಳ್ಳೆಯವರು ಮತ್ತು ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸ ಮಾಡಿದ ಮತ್ತು ನೀರಾವರಿ ತಂದವರು ಅವರೇ. ಅವ್ರಿಗೆ ಇದೊಂದು ವಿನಂತಿ, ಇದು ದೊಡ್ಡ ಮನಸ್ಸು ಮಾಡಿ ಈ ವಿಷಯದಲ್ಲಿ ದಯವಿಟ್ಟು ತಾವು ಮನಸ್ಸು ಬದಲು ಮಾಡಿ ತಾವೇ ಉದ್ಘಾಟನೆ ಮಾಡಲಿ. ನಾವು ಭಾಳ ಖುಷಿಯಿಂದ ಇದು ಮಾಡ್ತೀವಿ. ಈಗ ಸಿದ್ದರಾಮಯ್ಯ ಅವರಾಗಲೇ ಬರಲಿಕ್ಕಿಲ್ಲ, ನಿಮ್ಮ ಸಮಾಜದವರು ಹೋಗಿ ಆಹ್ವಾನ ಕೊಟ್ಟಿರೋದು, ಹಾಗಾಗಿ ಬರ್ತಾ ಇದ್ದಾರೆ. ನಿಮ್ಮ ಸಮಾಜದಲ್ಲಿ ಪರ ವಿರೋಧ ಇರುವಂಥದ್ದು
ಅದು ಸಹಜ ಇದೆ ರೀ. ದೊಡ್ಡ ಸಮಾಜ ಅಂದಮೇಲೆ ಪರ ವಿರೋಧ ಇರುತ್ತದೆ, ಅದು ಎಲ್ಲ ಕಡೆ ಸಹಜ. ನಮ್ಮದಂತರೂ ಇಡೀ ಕರ್ನಾಟಕದಲ್ಲಿ ದೊಡ್ಡ ಸಮಾಜ. ಅದು ಒಬ್ಬರು ಒಂದು ಮನೆ ಒಂದು ಕುಟುಂಬ ಅಂದಮೇಲೆ ನಾವು 7 ಮಂದಿ ಅಣ್ಣತಮ್ಮರ ಕುಟುಂಬ. ನಮ್ಮಲ್ಲೇ ಒಬ್ಬರು ಬಿ ಜೆ ಪಿ ಇರ್ತಾನೆ, ಒಬ್ಬ JDS ಇರ್ತಾನೆ, ಕಾಂಗ್ರೆಸ್ ಇರ್ತಾನೆ. ಅಂದ್ರೆ ಅದು ಭಿನ್ನಾಭಿಪ್ರಾಯ ಇರೋದು ಸಹಜ. ಅದನ್ನೆಲ್ಲ ಮೀರಿ 190 ನಮ್ಮ ಸಮಾಜ ಇದನ್ನು ವಿರೋಧ ಮಾಡ್ತೈತಿ. ಒಂದು 10% ಇರ್ತಾರೆ ಏನು ರೀ. ಧನ್ಯವಾದ. ಇದಿಷ್ಟು ಏನಂತಂದರೆ ವಿಜಯಪುರ ನಗರದಲ್ಲಿ ರಾಣಿ ಚೆನ್ನಮ್ಮನ ಮೂರ್ತಿ ಅನಾವರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೆ ಬಂದು ಅದನ್ನು ಮೂರ್ತಿಯನ್ನು ಅನಾವರಣ ಮಾಡಬಾರ್ದು. ಯಾಕಂದರೆ ಪ್ರಮುಖವಾಗಿ ನಮಗೆ ಸಮಾಜದ ಮೇಲೆ ಏನು 2A ಮೀಸಲಾತಿ ಒಂದು ಹೋರಾಟದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ. ಆ ಕಾರಣಕ್ಕಾಗಿ ನಮಗೆ ನೋವಾಗಿದೆ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೆ ಮೂರ್ತಿ ಅನಾವರಣ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿ ಮನವಿಯನ್ನು ಕೊಡುವ ಮೂಲಕ ವಿರೋಧವನ್ನು ವ್ಯಕ್ತ ಮಾಡ್ತಾ ಇರುವಂಥದ್ದು. ರಾಚಪ್ಪ ಪಂಡಿತ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.